ಇನ್ನು ನಮ್ಮ ಇವ್ರು ಬರ್ತಾರೆ ನೋಡಿ, ಸಿಬ್ಬಂದಿಗೆ ನೋಡೋದು ನೋಡಿ, ಅಲ್ಲಿ ತೋರಿಸಿ ಆ ಕಡೆ ತೋರ್ಸಪ್ಪ. ಸಿಬ್ಬಂದಿಗೆ ಇವಾಗ ಟೈಮ್ ಎಷ್ಟು? ಇನ್ನು ಸಿಬ್ಬಂದಿಗೆ ಈಗ ಬರ್ತಾ ಇದ್ದಾರೆ. 11:30 ಆಗ್ತಪ್ಪ. 11:40 ಇಲ್ಲಿ ಅಕ್ರಮಗಳನ್ನ ಹೇಳ್ಕೊಬರೋಣ ನೋಡಿ. ಇಲ್ಲಿ ಪಾರ್ಕಿಂಗು ಅಕ್ರಮವಾಗಿ ಪಾರ್ಕಿಂಗ್ ವಸೂಲು ಮಾಡೋದಕ್ಕೆ ತಹಸೀಲ್ದಾರ್ ಇಟ್ಕೊಂಡಿರೋದು. ತಹಸೀಲ್ದಾರ್ಗೆ ಇಲ್ಲಿಂದ ಎಂಜಿಲ್ ಕಾಸ್ಗೆ 4 ಕಣಿಗೆ 50 ಪೈಸಕ್ಕೆ ಎಂಜಿಲ್ ಕಾಸ್ಗೆ ತಹಸೀಲ್ದಾರ್ ಕಾಯ್ತಾ ಇರೋದು. ಇವರೊಬ್ರು ಇಲ್ಲಿಂದ ಅಕ್ರಮ ಬನ್ನಿ. 4 ಕಣಿ 1 ರೂಪಾಯಿ ಈ ಭಿಕ್ಷೆ ಹಾಕ್ಬಿಡ್ಬೋದಲ್ಲ. ನಾವು ಇನ್ ಮೇಲೆ ತಟ್ಟೆ ಇಟ್ಬಿಟ್ಟು ತಹಸೀಲ್ದಾರ್ಗೆ ಯಾಕೆ ಭಿಕ್ಷೆ ಹಾಕ್ಬಾರ್ದು? ದಂಡಾಧಿಕಾರಿ ಅಂತಾರೆ. ಇಲ್ಲೇ ತಹಸೀಲ್ದಾರ್ ಒಳಗಡೆನೆ ಇಲ್ಲಿ ಅಗಲ್ದೋರೋಡೆ ಆಗ್ತಾ ಇದೆ, ಕತ್ತೆ ಮೇಯಿಸ್ತಾ ಇದ್ದಾರೆ ತಹಸೀಲ್ದಾರು. ತಹಸೀಲ್ದಾರ್ಗೆ ಜ್ಞಾನ ಇಲ್ವಾ? ಇಲ್ಲಿ ಅಕ್ರಮ ನಡೀತಾ ಇದೆ, ಇಲ್ಲಿ ತಿಂತಾ ಇದ್ದೀರಾ, ನಾವು ಇದನ್ನ ಕಡಿವಾಣ ಹಾಕ್ಬೇಕು ಅನ್ನೋ ಜ್ಞಾನ ಇಲ್ದಿರೋ ತಹಸೀಲ್ದಾರ್ ಏನಕ್ಕೆ ಬೇಕು ನಮ್ಗೆ? ಆಮೇಲೆ ಇಲ್ಲಿಂದ ಬಂದ್ರೆ ಇಲ್ಲಿ ಸಾರ್ವಜನಿಕರಿಗೆ ಕುರ್ಚಿ ಅಂತ ಹಾಕಿದ್ದಾರೆ. ಸಾರ್ವಜನಿಕರು ಯಾರು ಕೊಡೋದಿಲ್ಲ ಇಲ್ಲಿ, ಮಧ್ಯವರ್ತಿಗಳು ಬಿಟ್ಟರೆ ಯಾರು ಇರೋದಿಲ್ಲ. ಇಲ್ಲಿಂದ ಬರೋಷ್ಟಕ್ಕೆ ಇಲ್ಲಿ ಕುತ್ಕೊಂಡಿರ್ತಾರೆ. ಇದು ಕುತ್ಕೊಂಡು ಯಾರೇ ಸಾರ್ವಜನಿಕರು ಇಲ್ಲಿ ಬರೋಷ್ಟಕ್ಕೆ ಏನಾಗಬೇಕು ಅಂತ ಅಡ್ಡನೆ ಹೋಗ್ತಾರೆ ಕೇಳೋದಕ್ಕೆ. ಏನ್ ಕೆಲಸ ಮಾಡಬೇಕು, ನಿಮ್ಗೆ ಏನ್ ಕೆಲಸ ಆಗ್ಬೇಕು, ಯಾವ ಅಧಿಕಾರಿ ಹತ್ರ ಏನ್ ಕೆಲಸ ಆಗ್ಬೇಕು ನಾವು ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಇಲ್ಲಿಂದ ಎದ್ದು ಇಲ್ಲಿ ಕುತ್ಕೊಳ್ಳೋದೇ ಮಧ್ಯವರ್ತಿಗಳು. ಬೇರೆ ಸಾರ್ವಜನಿಕರು ಇನ್ನೊಂದು ಅನುಕೂಲಕ್ಕೆ ಸಾರ್ವಜನಿಕ ಅನುಕೂಲಕ್ಕೆ ಅಂತ ಹಾಕಿದ್ದಾರೆ. ಆದ್ರೆ ಮಧ್ಯವರ್ತಿಗಳಿಗಾಗಿ ಅದೇ ಆಸನಗಳು ನಡೆಯುತ್ತವೆ, ಅಲ್ಲಿ ಕುತ್ಕೊಳ್ಳೋದವರು. ಅದು ನಂತರ ಇಲ್ಲಿ ಯಾವುದೇ ಒಂದು ಕಚೇರಿ ನೋಡಿ ಅಭಿಲೇಖ ಆದರೆ 11:00 ಇಲ್ಲ, ಓಪನ್ ಇಲ್ಲ, ನಾವು ಮಾಡೋದಿಲ್ಲ. ಇದು ಒಂದು ಅಕ್ರಮ ದಂಧೆ ಆಗಿದೆ. ಇಲ್ಲಿ ತಿನ್ನೋದಕ್ಕೆ ತಹಶೀಲ್ದಾರ್ ಅಂತೂ ಹುಡ್ಕೊಳ್ಬೇಕು, ಕಂಪ್ಲೇಂಟ್ ಕೊಡ್ಬೇಕು ತಹಶೀಲ್ದಾರ್ ಮೇಲೆ. ಯಾಕಂದ್ರೆ ತಹಶೀಲ್ದಾರ್ ಶಾನೆ ಆಗಿದ್ದಾರೆ. ಇಲ್ಲಿ ಸಿಬ್ಬಂದಿ ನೋಡಿ, ಇಲ್ಲಿ ಯಾರು ಇಲ್ಲ, ಲೋಕೇಶ್ ಇಲ್ಲೇ ಇಲ್ಲ. ಇವ್ರಿಗೆ ನೋಡಿ ಇಲ್ಲಿ ಯಾರು ಇಲ್ಲ, ಇಲ್ಲೊಬ್ರು ಟಪಾಲಲ್ಲಿ ಇದ್ದಾರೆ ನೋಡಿ. ಇಲ್ಲೂ ಯಾರಿಲ್ಲ, ಇಲ್ಲಿ ಯಾರು ಕೂತಾರ ಪದನಾಮ ಆಗಲಿಲ್ಲ ನೋಡಿ. ಇಲ್ಲೂ ಯಾರು ಇಲ್ಲ, ಪದನಾಮ ಇಲ್ಲ. ನೋಡಿ ಇವ್ರೊಬ್ರು ಹಾಕಿದ್ದಾರೆ, ಅವರು ಹಾಕಿದ್ದಾರೆ. ಇವ್ರದ್ದು ಇದೆ ಜಿಗ್ನಿ ಅಂತ ಹಾಕಿದ್ದಾರೆ, ಬಟ್ ಇವರು ಇಲ್ಲ, ಇವರು ಇಲ್ಲ ನೋಡಿ. ಮಂಜುನಾಥ್ ಇವರು ಇಲ್ಲ. ಈ ಚೇರು ಖಾಲಿ ನೋಡಿ, ಈ ಕುರ್ಚಿಗಳು ಖಾಲಿ. ತಹಸೀಲ್ದಾರ್ ಕಚೇರಿ ಖಾಲಿ. ಇವತ್ತು ಸೋಮವಾರ ರಜೆಗಳ ಮುಗಿದು ಬಂದಾಗ 10 ಗಂಟೆಗೆ ಬರ್ಬೇಕಾಗುತ್ತೆ. ಈಗ 11:15 ಆಯ್ತು. 11:15. ಒಬ್ಬ ಅಧಿಕಾರಿ ಇಲ್ಲ. ಯಾವ ಮಟ್ಟಕ್ಕೆ ಆನೇಕಲ್ ತಹಸೀಲ್ದಾರ್ ಇದನ್ನ ದಂಡಾಧಿಕಾರಿ ಯಾವ ಮಟ್ಟಕ್ಕೆ ಕಾಯ್ಕೊಂಡಿದ್ದಾರೆ ಅನ್ನೋದನ್ನ ನೀವೇ ನೋಡ್ಬೇಕು ಸಾರ್ವಜನಿಕರೇ. ಇದು ನಮ್ಮ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾವು ಸಂಬಳ ಕೊಟ್ಟು ನಾವು ಇವ್ರಿಗೆ ಕೊಡ್ತಾ ಇದ್ದೀವಿ. ಸಂಬಳಕ್ಕೆ ಇವ್ರು ಬದುಕ್ತಾ ಇಲ್ಲ, ಬರೀ ಗಿಂಬಳಕ್ಕೆ ಮಾತ್ರ ಈ ಅಧಿಕಾರಿಗಳು ಬದುಕ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು. ಇದೊಂದು ತಹಸೀಲ್ದಾರ್ ಕಚೇರಿನ ಈ ಅವತಾರಗಳಲ್ಲಿ ತಹಸೀಲ್ದಾರ್ ಕಚೇರಿ ಬೇಕಾ ನಮ್ಗೆ ಅನ್ನೋದಕ್ಕೆ ಅರ್ಥ ಆಗ್ತಾ ಇಲ್ಲ. ಇಂಥ ಭ್ರಷ್ಟ ಅಧಿಕಾರಿಗಳನ್ನ ನಾವು ಸಾಕ್ತಾ ಇರೋದು ನಮ್ಮ ತೆರಿಗೆ ಹಣದಿಂದ. ನಮಗೆ ಒಂದು ಕಡೆ ನೋವಾಗ್ತಾ ಇದೆ. ಇಂಥ ತಹಸೀಲ್ದಾರ್ ಕಚೇರಿಗಳನ್ನ ಕೃಷ್ಣ ಬೈರೇಗೌಡರು ಹೇಳ್ತಾ ಇರ್ತಾರೆ, ಇಲ್ಲ ಅಧಿಕಾರಿಗಳನ್ನ ಸರಿ ಮಾಡ್ತೀರಾ, ಅವ್ರನ್ನ ಕಂಟ್ರೋಲ್ ತಗೊಂಡ್ಬರ್ತೀರಾ ಅಂತ. ಎಲ್ಲಿ ಕಂಟ್ರೋಲ್ಗಿದೆ? ಯಾವ ಅಧಿಕಾರಿ ಇದ್ದಾರೆ? ಒಂದೇ ಒಂದು ಅಧಿಕಾರಿ ಫುಡ್ ಅಧಿಕಾರಿ ನೋಡ್ಕೊಬರೋದು ಹೋಗಿ. ಐಡಿ ಕಾರ್ಡ್ ಹಾಕಿಲ್ಲ, ಅಲ್ಲಿ ಅಧಿಕಾರಿ ಕೂತ್ಕೊಳ್ಳೋದು. ಯಾರು ಇಲ್ಲ, ಅವರೆಲ್ಲ ಬಂದಿಲ್ವರು ಇನ್ಸ್ಪೆಕ್ಷನ್. ಇದು ನಮ್ಮ ವ್ಯವಸ್ಥೆ. ಅವ್ರು ಎಲ್ಲೋ ಏನಂತ ಗೊತ್ತಿಲ್ಲ, ಏನೋ ಇನ್ಸ್ಪೆಕ್ಷನ್ ಅಂತ ಹೇಳಿದ್ದಾರೆ. ಇಲ್ಲಿ ನಮ್ಮ ಸೆಕೆಂಡ್ ತಹಸೀಲ್ದಾರ್ ಅವರು ಇರೋದಿಲ್ಲ. ಇದಾರಂತೇಳಿ ಅಲ್ಲೇ ನೋಡೋಣ. ಅದೊಂದು ಇದು ಸ್ಕ್ಯಾನಿಂಗ್ ಅನ್ನೋದು ಈಗ ಎಲ್ಲ RI VRಲಂತೂ ಪ್ರತಿಯೊಬ್ರು DT ಸಮೇತ ಇದು ಸ್ಕ್ಯಾನಿಂಗ್ ಅನ್ಕೊಂಡು ಈಗ ಬರ್ತಾರ. ಎಷ್ಟೊತ್ತು ಬರ್ತಾರೋ ಏನೋ. ಈಗ ಎಷ್ಟೋ ಜನ ಸರ್ವೆ ಡಿಪಾರ್ಟ್ಮೆಂಟ್
ಇದ್ದಾವೆ ತೋರಿಸು ಖಾಲಿ ಇರೋ ತೋರಿಸು. ಇನ್ನೊಂದು ಚೇಂಬರ್ ಖಾಲಿ ಇದೆ. ಅವ್ರು ಯಾವಾಗ ಹೇಳಿದ್ರು ನೋಡಿ, ADLR ಖಾಲಿ, ಮ್ಯಾನೇಜರ್ ಖಾಲಿ, ಕುರ್ಚಿಗಳು ರಾಜೇಶ್ವರಿ ಮೇಡಮ್ ಇಲ್ವಪ್ಪ? ಇಲ್ಲಮ್ಮ ರಾಜೇಶ್ವರಿ ಮೇಡಮ್ ಇಲ್ಲಮ್ಮ? ಅವಮಾನಪ್ಪ. ಆನೇಕಲ್ ತಹಸೀಲ್ದಾರ್ ಕಚೇರಿಯಲ್ಲಿ ಎಲ್ಲಾ ಕುರ್ಚಿಗಳು ಖಾಲಿ ಖಾಲಿ. ನಮ್ಮ ತಹಸೀಲ್ದಾರೇ ಖಾಲಿ. ನಮ್ಮ ತಹಸೀಲ್ದಾರ್ನೇ ಹುಡುಕೊಡ್ಬೇಕು. ಇನ್ನೇನಾಗುತ್ತೆ? ದಂಡಾಧಿಕಾರಿ ಕಚೇರಿಗೆ ಬರೋದಿಲ್ಲ ಅಂದ್ರೆ ಇನ್ ಯಾವ ಮಟ್ಟಕ್ಕೆ ಇಲ್ಲಿ ಕೆಲಸ ನಡೀತದೆ? ಇಲ್ಲಿ ಭ್ರಷ್ಟಾಚಾರ ಇಲ್ಲದೆ ಏನ್ ನಡೀತದೆ? ಏನಕ್ಕಿಂತ ದಂಡಾಧಿಕಾರಿಗಳು ನಾವು ಯಾಕೆ ಸಂಬಳ ಕೊಟ್ಟಿಟ್ಕೊಬೇಕು? ದಂಡಾಧಿಕಾರಿಗಳನ್ನ ಏನು ಗೌರ್ಮೆಂಟ್ ಕಣ್ಣು ಕಾಣಿಸ್ತಾ ಇಲ್ವಾ?